ಅವಾಗ ನಾನೇನಂದೆ ಎ ಬಿ ಪಾಟೀಲ್ರು ಡಮ್ಮಿನೋ ಡ್ಯಾಡಿನೋ ಅನ್ನೋದು 28ನೇ ತಾರೀಕು ನಿಮಗೆ ಚುನಾವಣೆಯಲ್ಲಿ ನಾರ್ಮಲ್ ಆಗಿ ಎಲ್ಲ ಚುನಾವಣೆಯಲ್ಲಿ ಒಂದು ತಾಸು ಅರ್ಧ ತಾಸಿನಲ್ಲಿ ಚುನಾವಣೆಯನ್ನು ಹಾಕಿ ಹೋಗ್ತಿದ್ರು. ಆದರೆ ಇದು ಸೊಸೈಟಿ KB ಚುನಾವಣೆಯಲ್ಲಿ 1 ತಾಸು 2-3 ತಾಸುಗಟ್ಟಲೆ ಜನ ನಿಂತು ಮತದಾನ ಮಾಡುವಂಥ ಪ್ರಕ್ರಿಯೆ ನಡೀತು. ಆ ಮತದಾರ ಪ್ರಭುಗಳಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್? ಮತದಾರ ಪ್ರಭು ಅನ್ನೋದಕ್ಕಿಂತ ಎಲ್ಲ ನನ್ನ ತಾಲೂಕಿನ ಮತದಾರ ದೇವರಿಗೆ ಇವತ್ತು ಸಿಕ್ಕಾಪಟ್ಟೆ ಹಣದ ಹೊಳೆ ಹರಿತು, ಗುಂಡಾಗಿರಿ ಆಯಿತು, ದಬ್ಬಾಳಿಕೆ ಆಯಿತು, ಸಾಕಷ್ಟು ಸರ್ಕಾರಿ ಯಂತ್ರ ಮಂತ್ರಿಗಳ ಜೊತೆ ಕೆಲಸ ಮಾಡಿತು. ನನ್ನ ತಾಲೂಕಿನ ಜನ, ನನ್ನ ತಾಲೂಕು ನನ್ನ ಜೀವ ಹೋದ್ರು ಅಷ್ಟು ಹೋಗ್ತಿರೋ ನನ್ನ ತಾಲೂಕ ಬೇರೆಯವ್ರಿಗೆ ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಹಠಕ್ಕೆ ಇಡೀ ಕರ್ನಾಟಕ ರಾಜ್ಯ ಮೆಚ್ಚಿಕೊಂಡಿದೆ, ಉತ್ತರ ಕರ್ನಾಟಕ ಮೆಚ್ಚಿಕೊಂಡಿದೆ, ಜೊತೆಗೆ ನನ್ನ ಬೆಳಗಾವಿ ಜಿಲ್ಲೆ ಮೆಚ್ಚಿಕೊಂಡಿದೆ. ಇದೇ ರೀತಿಯಾಗಿ ನಾ 220 ಕ್ಷೇತ್ರ ಜನರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತಮ್ಮ ತಮ್ಮ ಕ್ಷೇತ್ರಗಳನ್ನ ಉದ್ಧಾರ ಮಾಡುವಂತ, ಒಳ್ಳೆಯ ಕೆಲಸವನ್ನು ಮಾಡುವಂತ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಜಾತಿ ವಿಷಯ ಬೀಜವನ್ನು ಬಿತ್ತದೇ ಇರ್ತಕ್ಕಂಥವ್ರನ್ನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬೆಳೆಸಿ ಉಳಿಸಿ ಅದ್ರ ಜೊತೆ ತಾವು ಬೆಳಿಬೇಕು, ಉಳಿಬೇಕು. ಈ ನಾಟಕ ಮಾಡುವಂತ ಜನರನ್ನ ಹೊರಗೆ ನಮ್ಮ ತಾಲೂಕಿನ ಜನ ಹೆಂಗೆ ದಬ್ಬಿರೋ ಹಂಗೆ ನೀವು ದಬ್ಬಬೇಕು ಅನ್ನೋಂಥ. ಇನ್ನು ಬರುವಂತ ಚುನಾವಣೆ ನಿಮ್ಗೆ ಏನು ಬರ್ತೈತಲ್ಲ ಅದರಲ್ಲಿ ಸುಂಟರ ಗಾಳಿ ತಿರುಗಿದಾಗ ನಾನು ತಿರುಗ್ತೀನಿ ಅನ್ನುವಂಥ ಒಂದು ಹೇಳಿಕೆ ಕೊಡ್ತೀರಿ ಸರ್? ಅದು ನನ್ನ ಪಕ್ಷ, ನನ್ನದೇ ಆಗಿರ್ತಕ್ಕಂಥ ಪಕ್ಷ ಇದೆ. ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ ಅವ್ರದೇ ಆಗಿರ್ತಕ್ಕಂಥ ಪಕ್ಷ ಇದೆ. ಅದು ಪಕ್ಷದ ಒಂದು ಆದೇಶಕ್ಕೆ ನಾನು ಕಾಯಬೇಕು, ಅವರು ಸಹಿತ ಅವ್ರ ಪಕ್ಷದ ಆದೇಶಕ್ಕೆ ಕಾಯಬೇಕು. ನಮಗೆ ಪಕ್ಷ ಇಬ್ಬರಿಗೂ ಏನು ರೀತಿ ಆದೇಶ ಮಾಡ್ತದೆ ಬರುವಂಥ ದಿನಮಾನಗಳಲ್ಲಿ ಪಕ್ಷ ನನಗೆ ವಹಿಸಿಕೊಡುವಂಥ ಕೆಲಸವನ್ನು ಸಾಮಾನ್ಯವಾಗಿ ನಾನು ಮಾಡ್ತೀನಿ ಮಾತ್ರ ಹೇಳಿಕೆ ಇಚ್ಛಪಡ್ತೀನಿ. ಸರ್, ಮುಂದಿನ ನಿಮ್ಮ ರಾಜಕೀಯ ನಡೆಯಿರಿ ಸರ್? ಮುಂದಿನ ರಾಜಕೀಯ ನಡೆ ಇವತ್ತು ದಿವಸ ಯಾವ ಪಕ್ಷದಲ್ಲಿದ್ದೀನಿ ಆ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಕೆಲಸ ಮಾಡ್ತೀನಿ. ಯಾವ ಆಶೆ ಆಕಾಂಕ್ಷೆ, ಯಾವ ಅಧಿಕಾರ ಆಶೆ ಆಕಾಂಕ್ಷೆ ನನಗೆ ಬೇಡ. ನನ್ನ ತಾಲೂಕಿನ ದೇವರು, ನನ್ನ ಜಿಲ್ಲೆಯ ನನ್ನ ರೈತ ದೇವರು, ವ್ಯವಹಾರಿ ಅಂದರೆ ನನ್ನ ತಾಲೂಕಿನ ಎಲ್ಲ ಜನತಾ ದೇವರು, ನನ್ನ ಜಿಲ್ಲೆಯ ಎಲ್ಲ ಜನತಾ ದೇವರು, ನನ್ನ ಉತ್ತರ ಕರ್ನಾಟಕದ ಎಲ್ಲ ಜನತಾ ದೇವರು, ಅಖಂಡ ಕರ್ನಾಟಕದ ಎಲ್ಲ ಜನರು ಒಳ್ಳೆಯಾಗಿರಬೇಕು, ಅವ್ರು ಸೇವೆ ಮಾಡಬೇಕು. ನನಗೆ ಅಧಿಕಾರ ಬೇಡ, ಎಲ್ಲರೂ ಸೇವೆಯನ್ನು ಮಾಡಬೇಕು. ಅವರ ಮನೆಯ ಮಗನಾಗಿ, ಅವರ ತಮ್ಮನಾಗಿ, ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗೈತೋ ಹಂಗೆ ಅವ್ರ ಮನೆಗಳು ಇರಬೇಕಂತ ಬಯಸುವಲ್ಲಿ ನಾನು ಒಬ್ಬ. ಬೇರೆ ಕ್ಷೇತ್ರಕ್ಕೆ ಸಹಿತ ನಾನು ನೀವು ಬಂದೇ ತೀರ್ತೀನಿ ಅನ್ನುವಂಥ ಒಂದು ಪಕ್ಷ ಸೂಚನೆ ಮಾಡಿದ್ರೆ ಹೋಗಲೇಬೇಕು, ಹೋಗ್ತೀನಿ, ನಿಲ್ತೀನಿ, ನಿಲ್ಲಂದ್ರೆ ನಿಲ್ತೀನಿ, ಸೇವೆ ಮಾಡಿದ್ರೆ ಮಾಡ್ತೀನಿ. ಸರ್, ನಿಮ್ಮ ಸ್ವಪಕ್ಷದವರು ನಿಮಗೆ ಸಾಕಷ್ಟನ್ನು ವಿರೋಧ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತಾರೆ? ಸ್ವಾಭಾವಿಕ. ಇವತ್ತು ದಿವಸ ನೀವು ಬಹುಶಃ ಲಗ್ನ ಆಗೈತೆ ನಿಮ್ಗೆ, ಹುಡುಗರು ಅದು 2 ಅದಾವ. ಸ್ವಲ್ಪ ದೊಡ್ಡ ಹುಡುಗ ಚಡ್ಡಿ ಆಗಿದ್ದರು ಮುಂದೆ, ಸಣ್ಣ ಹುಡುಗ ಚಡ್ಡಿ ಆಗಿದ್ದರು ಮುಂದೆ, ಸ್ವಲ್ಪ ಹಿಂದೆ ಮುಂದೆ ಆಗ್ತೈತಿ. ಅವಾಗ ಅದನ್ನ ಸಹನ್ ಮಾಡ್ಕೊಂಡು ಹೋಗುದು ಇವತ್ತು ದಿವಸ ನಮ್ಮ ಪಾಲಕರ ಕರ್ತವ್ಯ. ಜೊತೆಗೆ ಅಣ್ಣಗೆ ಚಲೋ ತಂದಾಗ ತಮ್ಮ ಸಿಟ್ಟು ಮಾಡ್ಕೋಬಾರ್ದು, ತಮ್ಗೆ ಚಲೋ ತಂದಾಗ ಅಣ್ಣ ಸಿಟ್ಟು ಮಾಡ್ಕೋಬಾರ್ದು. ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೊಮ್ಮೆ ಕೊಡ್ತದೆ, ಒಮ್ಮೊಮ್ಮೆ ಇಲ್ಲ ಅಂತದ. ಯಾವುದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದೆ. ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೊತೀನಿ. ಒಬ್ಬ ಶಿಸ್ತಬದ್ಧ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ. ಸರ್, ನಿಮ್ಮ ರಾಜಕೀಯ ಸೇವೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಅಥವಾ ಬೇರೆ ಕಡೆನೂ ಇರ್ತದೆ? ಬರುವಂಥ ದಿನಮಾನಗಳಲ್ಲಿ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ, ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂಥ ವಿಚಾರ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ. भगवान तुझे भाषण झालं बघा, भाषण ರಮೇಶ್ ಗತಿ ರಮೇಶ್ ಅಣ್ಣ ಕತ್ತಿ ಅವರಿಗೆ